ಏನಪ್ಪಾ ನಿನ್ನ ಹೆಸರು? ಇದೇನ್ ಸ್ವಾಮಿ ಹಿಂಗ್ ಕೇಳಿರಿ? ಇಷ್ಟು ಬೇಗ ನನ್ನ ಹೆಸರು ಮರ್ತು ಬಿಡ್ರಲ್ಲ. ಎಷ್ಟ್ ದಿನ ಜೊತೆ ಕುಡ್ದಿವಿ ಉಂಡಿವಿ. ಇದು ಕೋರ್ಟ್ ಪ್ರೊಸೀಜರ್ ಪ್ರಕಾರ ನಾ ಎಷ್ಟು ಕೇಳ್ತೀನಿ ಅಷ್ಟು ಹೇಳ. ಓ ಹಂಗ? ನೀವ್ ಹೊರಗಡೆ ಹೋಟ್ಲನಾಗೆ ಅದೇನ್ ಹೇಳ್ಕೊಟ್ರು ಅದನ್ನ ಚಾಚು ತಪ್ಪು ಹೇಳ್ತೀನಿ. ಏನಪ್ಪಾ ನಿನ್ನ ಹೆಸರು? ಅಂಜಪ್ಪ ಸ್ವಾಮಿ. ಇವರು ನಿನಗೇನಾಗಬೇಕು? ಸ್ವಂತ ಅಣ್ಣ ಸ್ವಾಮಿ. ತಮ್ಮ ಅನ್ನೋ ಕನಿಕರನಿಲ್ದೇನೆ ಕೋರ್ಟು ಕಚೇರಿ ಅಲಸವನೆ ಬಡ್ಡಿ ಐದ. ಅದೆಂಗ್ಲ ಕನಿಕರ ಬರುತ್ತೆ ನೀನ್ ಮಾಡಿದ ಮೋಸಕ್ಕೆ? ಲೇ ನಾನೆಲ್ಲ ಮೋಸ ಮಾಡ್ದೆ? ಇನ್ನೊಂದ್ಸಲ ಮೋಸ ಆಗಿಸ ಅಂದ್ರೆ ಕಾಲು ಕೈ ಮೂಲೆ ಕೊಡಿಸ್ಬಿಡ್ತೀನಿ. ನೋಡೋಣ. ಇದೇನ್ ಕೋರ್ಟ್ ಅನ್ಕೊಂಡಿದ್ರೋ ನಿಮ್ಮೂರ್ ಸಂತೆ ಅನ್ಕೊಂಡಿದ್ರೋ? ನಿನ್ಗೆ ಏನೇನ್ ಆಸ್ತಿ ಇದೆ ಅಂತ ಕೋರ್ಟ್ಗೆ ಬಂದಿದ್ಯಪ್ಪ? ಏನೇನ್ ಆಸ್ತಿ ಇದೆ? ನಮ್ದ ಸ್ವಾಮಿ 10 ಕುಂಟೆ ಜಮೀನ್ ಐತೆ, ಆಮೇಲೆ 2 ಹಾಲ್ ಕೂಡ ಹಸು ಐತೆ, ಆಮೇಲೆ 1 ಗುಡಿಸ್ತಿದೆ, ಆಮೇಲೆ 2 ಓರಿ ಇದೆ, ಆಮೇಲೆ 2 ಎಮ್ಮೆ ಇದೆ, ಆಮೇಲೆ 2 ಕೋಣೆ ಇದೆ. ಸಾಕು ಇಷ್ಟೆಲ್ಲ ಆಸ್ತಿನಲ್ಲಿ ಭಾಗ ಬೇಕು ಅಂತ ಬಂದಿದ್ಯಾ? ಸ್ವಾಮಿ ತಗಳ ಭಾಗ ಎಲ್ಲ ತಗೊಂಡು ನನ್ನ ಬೋರ್ಡ್ ಸಿಕ್ಬಿಟ್ಟಿದ್ದೇನೆ ಸ್ವಾಮಿ. ಇನ್ನೇನ್ ಭಾಗ ಕೊಡೋ ಸ್ವಾಮಿ ಅವನಿಗೆ? ಐ ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕಕ್ಷಿದಾರನಿಗೆ ನ್ಯಾಯವಾಗಿ ಸೇರಬೇಕಾದದ್ದು ಹೊಲ, ಮನಿ, ಗದ್ದೆ, ಬಾವಿ, ತೋಟ, ಆಡು, ಮೇವು, ಕೋಳಿ, ಕ್ವಾಣ ಎಲ್ಲಾನು ಅವನಿಗೆ ನ್ಯಾಯವಾಗಿ ಸೇರ್ಲೇಬೇಕು ಸ್ವಾಮಿ. ಏನು ಲಲಿತ್ ಮಹಲ್ ಪ್ಯಾಲೇಸು, ಇದ್ರಲ್ಲಿ ಭಾಗ ಕೇಳಕ್ ಬೇರೆ ಬಂದ್ಬಿಟ್ಟವ್ರೆ. ಮೈ ಲಾರ್ಡ್, ಇಂಥ ಕೇಸ್ನೆಲ್ಲ ಕೋರ್ಟ್ಗೆ ತಗೊಂಬಂದು ಕೋರ್ಟ್ ಸಮಯನ ಹಾಳು ಮಾಡ್ತಾ ಇದ್ದಾರೆ ಈ ಮೆಣಸಿನ್ಕಾಯಿ ಅವರು. ಸತ್ಯವಾಗ್ಲೂ ನಾನು ವೇಸ್ಟ್ ಮಾಡಿಲ್ರಿ ಟೈಮು. ಇವ್ರೆಲ್ಲಾ ಸೇರ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಕತ್ರ ಬರ್ರಿ ಮಾಡ್ತೀನಿ. ಅಲ್ರೋ ಬರ್ರಿ ಇಲ್ಲಿ. ಅಲ್ಲ ಕೋರ್ಟ್ನ್ಯಾಗ ಕಿಸಿ ಹಲ್ಲು ಕಿಸಿಯೋ ಕೆಲಸ ಮಾಡಿ ನನ್ನ ಕೇಸಿನ ದಿಕ್ಕ ತಪ್ಪಿಸ್ಬಿಟ್ರಲ್ಲೋ. ಹಿಂಗ ಮಂಗ್ಯಾನ್ ಚೇಷ್ಟಿ ಮಾಡಂಗಿದ್ರು ಕೋರ್ಟ್ಗೆ ಯಾಕೆ ಬರಕ್ ಹೋಗಿದ್ರಿ? ಬುದ್ಧಿ ಇರಲಿಲ್ಲ ಅಂದ್ರೆ ರೀ ನಾವೇನ್ ಮಾಡಿದ್ವಿ ಅಂತ ಶಿಕ್ಷೆಗಳ ಕ್ಲಾಸ್ ಅಂತೀರಿ. ನೀವು ವಾದ ಮಾಡಿದ್ರಿ ಹಾಗಿತ್ತು ಅದಕ್ಕೆ ನಾಕಿದ್ವಿ. ಅದೇನು ಹೇಳ್ತಾರಲ್ಲ, ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅಂತ. ಹಂಗಾಯ್ತು ನಿಮ್ ಕತೆ. ಇಷ್ಟೆಲ್ಲ ಹಾರಾಡ್ತಿರಲ್ಲ, ಒಂದು ಕೇಸಿನ ಜೊತೆ ವಾದ ಮಾಡಲಿ ಅಂದ್ರೆ ಕೇಸ್ ಏನನ್ನೋದು ಗೊತ್ತಾಗತ್ತೆ ನಿಮಗ? ಅದೇ ಬಸ್ ಹಂಗಂತೀರಾ? ನಮಗೂ ಒಂದ್ ಕೇಸ್ ಸಿಕ್ಕಿದ್ರೆ ತೋರಿಸ್ತೀವಪ್ಪ ನಾವೇನು ಅಂತ. ಹೌದಾ? ನೀ ಏನೋ ಅವ್ನ ಮುಖ ನೋಡಕತ್ತಿದೆ. ನಿನಗ್ ಬೆಳಿಗ್ಗೆ ಹೇಳಿದ್ನಲ್ಲ ಒಂದು ಕೊರಿಯರ್ ಪಾರ್ಸಲ್ ಬರ್ತಂತ ತಗೊಂಡೇನ? ಎಲ್ಲಿದೆ? ಡ್ಯಾಡ? ಎಷ್ಟು ಸಲ ಹೇಳ್ಬೇಕು ಡ್ಯಾಡ್ ಅನ್ನಬೇಡ ಅಂತ? ಸಾರಿ ಸರ್, ಸಾರಿ. ನನ್ನ ಕೈಯಾಗ ಏನ್ ಕೊಡ್ತೀವಿ? ಕೊಡು ಅವನ ಕೈಯಾಗ. ಅದೇನೋ ಚಾನ್ಸ್ ಸಿಕ್ಕರೆ ಭಾರಿ ಮಾಡ್ತೀನಿ ಅಂತಾನ. ಅದೇನ್ ಕಡ್ದು ಗುಡ್ಡ ಹಾಕ್ತಾನ ನೋಡ್ತೀನಿ. ಕೊಡು ಅವನ ಕೈಯಾಗ. ತಗೋ. ಅದು ಫೈಲ್ ಓಪನ್ ಮಾಡಿದ ಮೇಲೆ ಗೊತ್ತಾಗತ್ತೆ ಕೇಸ್ ಏನೈತೆ ಒಳಗನ್ನೋದು.